ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ನಾವು ನನ್ನ ಅವಧಿಯಲ್ಲಿ ಮಾಡಿದ್ದೀವಿ. ಈ ರೀತಿಯ ಕಾರ್ಯಕ್ರಮಗಳ ಮುಂದುವರಿಬೇಕಾದ್ರೆ ನಾವು ಬೆಂಬಲ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಜಯಶೀಲರಾದ್ರೆ ಮತ್ತೆ ಇದೇ ರೀತಿ ಇನ್ನೂ ಹೆಚ್ಚಿನ ಶೀಘ್ರವಾಗಿ ಮತ್ತು ಸತತವಾಗಿ ಬ್ರಾಹ್ಮಣರಿಗೆ ಅನುಕೂಲವಾಗ್ತಕ್ಕಂಥ ಕಾರ್ಯಗಳನ್ನ ಸಂಕಲ್ಪಿಸ್ಕೊಂಡಿದ್ದೀವಿ. ಇದಕ್ಕೆ ನಿಮ್ಮ ಮತದಾರರ ಸಹಕಾರ ಬೇಕಷ್ಟೇ. ಈಗ ಈ ಒಂದು ಮಹಿಳಾ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ನಾನು ಚುನಾವಣೆ ಸಮಯದಲ್ಲಿ ನಾನೊಂದು ಆಶ್ವಾಸನೆ ಕೊಟ್ಟಿದ್ದೆ. ಹಾಗಾಗಿ ಇಡೀ ರಾಜ್ಯದ ಎಲ್ಲ ಮಹಿಳೆಯರನ್ನು ಸೇರಿಸಿ ಒಂದು ಬೃಹತ್ ಸಮಾವೇಶ ಶಂಕರ ಮಠದ ಆವರಣದಲ್ಲಿ 2 ದಿನ ಇಲ್ಲಿ ಬೆಂಗಳೂರಿನಲ್ಲಿ ನಡೀತು. ಅದ್ಭುತವಾಗಿ ನಡೆದು ಇಡೀ ರಾಜ್ಯದ ಎಲ್ಲಾ ಭಾಗಗಳಿಂದ ಬಂದಂತ ಮಹಿಳೆಯರಿಗೂ ವಾಹನ ವ್ಯವಸ್ಥೆ ಮಾಡಿ, ಅವರಿಗೆ ವಸತಿಯ ವ್ಯವಸ್ಥೆ ಮಾಡಿ, ಅವ್ರಿಗೆ ಯಾವುದೋ ತೊಂದರೆ ಆಗದಂತೆ ಒಂದು ಈ ಸಮಾವೇಶದಲ್ಲಿ ಭಾಗವಹಿಸಿ ಅವರನ್ನ ವಾಪಸ್ಸು ಮನೆಗೆ ಕ್ಷೇಮವಾಗಿ ಕಳಿಸ್ಕೊಟ್ವಿ. ಹಾಗಾಗಿ ಇವತ್ತಿನ ದಿನ ಜಿಲ್ಲಾ ಭಾಗಗಳಲ್ಲೂ ಈ ರೀತಿಯಾದಂತಹ ಮಹಿಳಾ ಸಂಘಟನೆ ಆಗಿದೆ. ಈ ಮಹಿಳಾ ಸಂಘಟನೆಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ಶುಭಮಂಗಳ ಅವರು ನೇತೃತ್ವ ವಹಿಸಿದ್ರು. ನಮ್ಮ ಕಾರ್ಯದರ್ಶಿಯಾದಂಥ ಕಾರ್ತಿಕ್ ಬಾಪಟ್ ಅವರು ಸಹ ಇದರ ಮುಂಚೂಣಿಯಲ್ಲಿದ್ರು. ಈ ಮಹಿಳಾ ಸಮಾವೇಶದ ಬಗ್ಗೆ ಕೆಲವು ಮಾತುಗಳಲ್ಲಿ ಹೇಳಬೇಕು ಅಂತ ನಾನು ಕಾರ್ತಿಕ್ ಬಾಪಟ್ ಅವರಿಗೆ ಕೇಳ್ಕೊತಾ ಇದ್ದೆ. ಕಳೆದ ಸಾರಿಯ ಚುನಾವಣೆಯಲ್ಲಿ ಸನ್ಮಾನ್ಯ ಅಶೋಕ್ ಹರ್ನಳ್ಳಿ ಅವರು ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಎಲೆಕ್ಟ್ ಆದ ಕೂಡ್ಲೇನೆ ಒಂದು ಮಹಿಳಾ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ಆ ಎಲೆಕ್ಷನ್ ಪ್ರಾಸೆಸ್ ಅಲ್ಲೇ ಹೇಳಿದ್ರು. ಅದರಂತೆಯೇ ಅವರು ಒಂದು ಮಹಿಳಾ ಸಮಾವೇಶ ಮಾಡಿದ್ರು. ಆ ಸಮಯದಲ್ಲಿ ಕೆಲವರು ಮಹಿಳಾ ಸಮಾವೇಶ ಬೇಕಾ ಅಂತಾನು ಪ್ರಶ್ನೆಯನ್ನು ಎತ್ತಿದ್ರು. ಆದ್ರೆ ಇದು ಬೇಕೇ ಬೇಕು ಅಂತ ಹೇಳಿದ್ರು. ಅದರ ಫಲವನ್ನು ನಾವು ಈಗ ಉಣ್ತಾ ಇದ್ದೀವಿ. ನೀವು ಪ್ರತಿ ಜಿಲ್ಲೆಯಲ್ಲೂ ಹೋದ್ರೆ ಈಗ ಮಹಿಳಾ ಸಂಘಟನೆ ಗಟ್ಟಿಯಾಗಿದೆ. ಮೊದಲು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಬರೇ ಗಂಡಸರು ಇರಬಾರ್ದು ಅಂತಲ್ಲ, ಆದ್ರೆ ಮಹಿಳೆಯರು ಬರ್ತಿದ್ದಿಲ್ಲ, ಮಹಿಳೆಯರ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ. ಆದ್ರೆ ಈಗ ಆಗಲ್ಲ. ನೀವು ಯಾವುದೇ ಒಂದು ಸಂಘಟನೆ ಇರ್ಲಿ ಅಥವಾ ಒಂದು ಮನೆ ಇರ್ಲಿ, ಮಹಿಳೆಯರನ್ನು ನಾವು ಹೆಚ್ಚು ಇನ್ವಾಲ್ವ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ನಾರಿಯೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ. ಆಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಆಕೆ ಒಬ್ಳೆ ಬರೋದಿಲ್ಲ. ಆಕೆ ಆ ಮಹಿಳೆ ತನ್ನ ಜೊತೆಗೆ ತನ್ನ ಮಕ್ಕಳನ್ನು ಕರ್ಕೊಂಡು ಸಂಘಟನೆಗೆ ಬರ್ತಾಳೆ. ಆ ಮೂಲಕ ಮಕ್ಕಳಿಗೆ ಸಂಘಟನೆ ಬಗ್ಗೆ ಸಣ್ಣ ಒಂದು ವಯಸ್ಸಲ್ಲೇ ಒಂದು ತಿಳುವಳಿಕೆ ಬರುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಸಂಘಟನೆ ಇನ್ನೂ ಪ್ರಬುದ್ಧಮಾನವಾಗಿ ಪ್ರಕಾಶಮಾನವಾಗಿ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ. ಅದು ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೇವೆ. ಪ್ರತಿ ಒಂದು ಜಿಲ್ಲೆಯಲ್ಲಿ ಹೋದ್ರೆ ಅಭಿಜಾತೆಗೆ ನಾವು ಬಂದಿದ್ವಿ, ಅಭಿಜಾತೆ ಎಷ್ಟು ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾರೆ ಅವರು. ಆಮೇಲೆ ಅವರಿಗೆ ಒಂದು ಬಿಲಾಂಗಿಂಗ್ನೆಸ್ ಇದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಅಂದ್ರೆ ಇದು ನಮ್ಮ ಸಂಸ್ಥೆ, ನಾವೇನಾದ್ರೂ ಮಾಡ್ಬೇಕು ಅಂತ. ಈ ರೀತಿಯ ಒಂದು ಚಳುವಳಿಯಂತೆ ಜನ ತಾವೇ ಬಂದು ಸೇರಿದ್ದನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಇತಿಹಾಸದಲ್ಲೇ ನಾವು ನೋಡಿದ್ದಿಲ್ಲ. ಅದು ಸನ್ಮಾನ್ಯ ಅಶೋಕ್ ಹರ್ನಳ್ಳಿ ಅವರ ಅಧ್ಯಕ್ಷ ಆದ್ಮೇಲೆ ಆಗಿದೆ. ಅದೇ ರೀತಿ ಮಹಾಸಭಾದ ಏನು ನಾವು ವಿಶ್ವಾಮಿತ್ರ ಕಾರ್ಯಕ್ರಮ ಮಾಡಿದ್ವಿ, ಅದರಲ್ಲೂ ಕೂಡ ಅದೇ ರೀತಿಯ ಈ ಒಂದು ಜನಮನ್ನಣೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಭಾನುಪ್ರಕಾಶ್ ಶರ್ಮಾ ಅವರು ನಿಂತಿದ್ದಾರೆ. ಭಾನುಪ್ರಕಾಶ್ ಶರ್ಮಾ ಅಂದ್ರೆ ಯಾರು ಅಂತ ನಾವು ಯಾರಿಗೂ ಪರಿಚಯ ಮಾಡ್ಕೊಡ್ಬೇಕಾಗಿಲ್ಲ. ಅವರು ವೇದ ಬ್ರಹ್ಮ, ಅಷ್ಟಲ್ಲದೆ ಮಹಾನ್ ಗಾಯತ್ರಿ ಉಪಾಸಕರು ಕೂಡ. ಅವರು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಿಂತಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಾನೆ ನಾನು ಭಾವಿಸ್ತೀನಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಈ ಟಾಕುಟುಕಿನ ಸೂಟು ಬೂಟ್ ಹಾಕೊಂಡವ್ರೆ ಬರಬೇಕು ಅಂತ ಏನೋ ಒಂದು ಜನರಲ್ ಒಂದು ಅಭಿಪ್ರಾಯ ಇದೆ. ಆದ್ರೆ ಅದನ್ನ ಆ ರೀತಿ ಆಗ್ಬೇಕಾಗಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ, ಚಾಣಕ್ಯ ವೈದಿಕ ಧರ್ಮದಲ್ಲಿದ್ದು ಅವರು ಎಂತಹ ಒಬ್ಬ ಮಹಾರಾಜನನ್ನ ಹುಟ್ಟಾಕಿದ್ರು, ಚಂದ್ರಗುಪ್ತ ಮೌರ್ಯ ಅಂತ ಮಹಾರಾಜನನ್ನು ಹುಟ್ಟಾಕಿದ್ರು. ಅದೇ ರೀತಿ ಭಾನುಪ್ರಕಾಶ್ ಶರ್ಮಾ ಅವರು ಮುಂದಿನ 5 ವರ್ಷಗಳಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲಿದ್ದಾರೆ. ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸನ್ಮಾನ್ಯ ಅಶೋಕ್ ಹರ್ನಳ್ಳಿ ಅವರು ಬೆನ್ನೆಲುಬು ಆಗಿ ಅವ್ರ ಜೊತೆ ಇರ್ತಾರೆ. ಅವ್ರ ಜೊತೆಗೆ ನಾವೆಲ್ಲರೂ ಅಶೋಕ್ ಹರ್ನಳ್ಳಿ ಅಭಿಮಾನಿಗಳು ಹಾಗೂ ಸಮಸ್ತ ವಿಪ್ರವೃಂದ ಅವ್ರ ಜೊತೆ ಕೈ ಜೋಡಿಸಿ ಭಾನುಪ್ರಕಾಶ್ ಶರ್ಮಾ ಅವರನ್ನು ಅತ್ಯಂತ ಹೆಚ್ಚು ಒಂದು ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.